ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಬಂದಿನಿ. ರೆಸಿಪಿ ಅನ್ನೋದಕ್ಕಿಂತ ಇದು ಹೆಚ್ಚಾಗಿ ಸಮ್ಮರ್ ಸೀಸನ್ ಫೇವ್ರೆಟ್ ಅಂತಲೇ ಹೇಳ್ಬೋದಲ್ವಾ. ಹಪ್ಪಳ ಸಂಡಿಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ವೀಡಿಯೋಸ್ ಎಲ್ಲ ರೆಡಿ ಇದೆ, ಆದಷ್ಟು ಬೇಗ ಕಳಿಸ್ತೀನಿ ಅಂತ. ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಸೊ ನೋಡ್ತಾ ಇದ್ದೀರಾ, ಅಕ್ಕಿ ಸಂಡಿಗೆ ಅಂದರೆ ಅಕ್ಕಿ ಶಾವಿಗೆ ಸಂಡಿಗೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅದರಲ್ಲಿ ಏನೂ ಇರಲ್ಲ, ಉಪ್ಪು ಹುಳಿ ಖಾರ ಅಂತ, ಆದರೂ ತಿನ್ನಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಲ್ಲೂ ಕೊಡ್ಬೋದು. ನೋಡಿ, ಇಷ್ಟೇ ಪುಟ್ಟ ಸಂಡಿಗೆ ಹಾಕಿದ್ರೂ ಇಷ್ಟು ಚೆನ್ನಾಗಿ ಹರಡಬೇಕು ಅಂದರೆ ಅದಕ್ಕೆ ಅದರದ್ದೇ ಆದಂಥ ಕ್ರಮ ಇದೆ. ಸೊ ಆ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್. ಸೊ ಯಾವುದೆಲ್ಲ ಹಾಕಬೇಕು, ಏನೆಲ್ಲ ಹಾಕಬೇಕು, ಯಾವ ರೀತಿ ಮಾಡಬೇಕು ಅಂತ ಈ ವ್ಲಾಗಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ನಾನು. ಮಿಸ್ ಮಾಡದೆ ಕೊನೆಯೇ ತನಕನೂ ನೋಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅಲ್ಲೇನಾದರೂ ನಾನು ಇಂಪಾರ್ಟೆಂಟ್ ಹೇಳಿದರೆ ಖಂಡಿತ ಅದು ಮಿಸ್ ಆಗುತ್ತೆ. ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು, ಹಗುರವಾಗಿ ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ನಾನು ಡೀಟೇಲಾಗಿ ಹೇಳಿದ್ದೀನಿ. ಇನ್ನೇನು ಸಮ್ಮರ್ ಅನ್ನೋದಕ್ಕಿಂತ ಒಂಥರ ಸೂರ್ಯನ ಬೆಂಕಿಯಲ್ಲೇ ಕುತ್ಕೊಂಡಂಗಾಗಿದೆ ಅಲ್ವಾ. ಈ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನೀವು ಆರಾಮ್ಸೆ ತಿನ್ಬೋದು. ಈ ಉಪ್ಪಿಟ್ಟಿಗೆ, ಅವಲಕ್ಕಿಗೆ, ಮಂಡಕ್ಕಿಗೆ ಏನೂ ಇಲ್ಲ ಅಂದರೆ ಅನ್ನ, ತಿಳಿ ಸಾರು, ರಸಮ್ ಮಾಡಿದಾಗೆಲ್ಲ ಈ ರೀತಿ ಹಪ್ಪಳ ಸಂಡಿಗೆ ಕರ್ಕೊಂಡು ತಿಂತಾಯಿದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಅಲ್ವಾ. ಸೊ ಟೈಮ್ ಇದೆ, ಪೇಷನ್ಸ್ ಇದೆ, ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಆದರೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅನ್ನೋರು ಖಂಡಿತ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಿಮಗೂ ಗೊತ್ತಾಗುತ್ತೆ ಈಸಿಯಾಗಿ ಹೇಗೆ ಒಬ್ಬರೇ ಮನೇಲಿ ಮಾಡ್ಕೋಬೋದು ಅಂತ, ವಿತೌಟ್ ಯಾರ್ದು ಸಪೋರ್ಟ್ ಇಲ್ಲದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ RR ಕನ್ನಡ ವ್ಲಾಗ್ಸ್. ಇದಕ್ಕೆ ನಾವು ತೊಗೊಂಡಿರೋದು ರೇಷನ್ ಅಕ್ಕಿ ಮತ್ತು ಹಾಗೆ ಒಂದು ಸೇರು ಅಂದರೆ ನಾರ್ಮಲ್ ಈಗೆಲ್ಲ ಮನೆ ತುಂಬಿಸ್ಕೋಬೇಕಾದ್ರೆ ಸೇರು ಉದೀತಾರಲ್ಲ ಆ ರೀತಿ ಸೇರಲ್ಲಿ ಅಳತೆ ನಾನು ನಿಮಗೆ ತೋರಿಸ್ತಾ ಇರೋದು. ನಾನು ತೋರಿಸ್ತಾ ಇರೋ ಅಳತೆಯಲ್ಲೂ ನೀವು ಮಾಡ್ಕೋಬೋದು, ಅಥವಾ ನಿಮಗಿನ್ನೂ ಕಡಿಮೆ ಪ್ರಮಾಣದಲ್ಲಿ ಬೇಕು ಅಂದರೆ ಸೈಜ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇದೇ ಪ್ರಮಾಣದಲ್ಲೇ ಮಾಡಿ, ನೋ ಪ್ರಾಬ್ಲಮ್. ಸೊ ನೋಡಿ, ನಾನಿಲ್ಲಿ ಯಾವ ರೀತಿ ಸೇರಿನಲ್ಲಿ ಅಕ್ಕಿನ ತೊಗೊತಾ ಇದ್ದೀನಿ ಅಂತಂದರೆ, ಇಲ್ಲಿ ಅಕ್ಕಿ ಫಸ್ಟು ರೇಷನ್ ಅಕ್ಕಿನ ಚೆನ್ನಾಗೇ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿರುವಂಥ ಅಕ್ಕಿ ಇದು. ಸೊ ಇದರಿಂದ ನೀಟಾಗಿ ಅಳ್ಕೊಳ್ಳಿ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಮೆಷರ್ಮೆಂಟ್ ನಾವಿಲ್ಲಿ ಹಾಕಿದ್ದೀವಿ ಅಕ್ಕಿನ ಅಂತ. ಯೂಶ್ವಲಿ ನಾವು ಏನಿಲ್ಲ ಅಂದರೂ 4 ಸೇರಿಂದು ಒಂದು ಸಲ ಮಾಡಿಟ್ಕೊಂಬಿಟ್ರೆ ಒಂದು ಸುಮಾರು ಸಂಡಿಗೆಗಳಾಗುತ್ತೆ, ಆ ವರ್ಷ ಪೂರ್ತಿ ಆಗೋಷ್ಟೇ ಆಗುತ್ತೆ ಅನ್ಕೋಬೋದು. ಸೊ ನೀವು ನೋಡ್ತಾ ಇದ್ದೀರಾ, 1 2 3, ಇನ್ನು ನೆಕ್ಸ್ಟ್ ನಾನು ಹಾಕೋದು 4ನೇ ಸೇರು. 4 ಸೇರು ಮಿನಿಮಮ್ ಒಂದು ಸಲ ಮಾಡಿಟ್ಕೊಂಡ್ಬಿಡ್ತೀವಿ ನಾವು ನಮ್ಮ ಮನೇಲಿ. ಸೊ ನೀವು ಸೈಜ್ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ. ಆ 4 ಸೇರು ಅಕ್ಕಿಗೆ 1 ಸೇರು ಸಬ್ಬಕ್ಕಿ, ಅಂದರೆ ತಲೆ ಒಡೆದು ಅಂತಾರಲ್ವ ಆ ರೀತಿ, ಅದು ಪೂರ್ತಿ ತಲೆ ಇರಬಾರ್ದು, ತಲೆ ನೀಟಾಗಿ ಒಡೆದು ಹಾಕಿರುವಂತಹ ಸಬ್ಬಕ್ಕಿ, ಅದೇ ಸೇರಿಂದನೇ 1 ಸೇರು ಸಬ್ಬಕ್ಕಿ ನಾನಿಲ್ಲಿ ವಾಶ್ ಮಾಡಿಲ್ಲ, ಹಾಗೆ ಅಂಗಡಿಯಿಂದ ತಂದಿದ್ದು ಸಬ್ಬಕ್ಕಿನ ಡೈರೆಕ್ಟ್ ಹಾಕಿದ್ದೀವಿ. ಬಟ್ ಅಕ್ಕಿ ಮಾತ್ರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ. ಅದು ಒಣಗಿಸ್ಬೇಕು, ಚೆನ್ನಾಗಿ ಒಣಗಿರಬೇಕು ಅಕ್ಕಿ, ಒಣಗಿದ ಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಫಸ್ಟು ಮಿಷಿನಿಗೆ ಕಳಿಸಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಗ್ರೈಂಡ್ ಮಾಡಿಸ್ಕೊಂಡು ಬಂದಮೇಲೆ ಅದನ್ನು ಜರಡಿ ಹಿಡ್ಕೋಬೇಕು. ಜರಡಿ ಹಿಡ್ಕೊಂಡಿದ್ದು ನೆಕ್ಸ್ಟ್ ಡೇ ನಾವು ಬೆಳಗ್ಗೆನೇ ಎದ್ಬಿಟ್ಟು ಸಂಡಿಗೆಗೆ ರೆಡಿ ಮಾಡ್ಕೊತೀವಿ. ಸೊ ಇದು ಒಂದು ಅಳತೆ ಪಾತ್ರೆ, ಓಕೆನಾ. ಈ ಅಳತೆ ಪಾತ್ರೆಯಿಂದ ನಾನು ನೀರನ್ನ ಅಳೆದ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ 1 ಪಾತ್ರೆ ನೀರು ಹಾಕಿದ್ದೀನಿ. ಅದಾದಮೇಲೆ ನಿಮಗೆ 4 ಸೇರು ಅಕ್ಕಿ, 1 ಸೇರು ಸಬ್ಬಕ್ಕಿಗೆ ಎಷ್ಟು ಬೇಕು ಅನ್ನೋದಲ್ಲ ಇಲ್ಲಿ. ಈ ಅಳತೆ ಪಾತ್ರೆ ನಾವೇನು ಇಟ್ಕೊಂಡಿದ್ದೀವೋ ಇದು ಇಂಪಾರ್ಟೆಂಟು. ಸೊ ಅದನ್ನು ನಾನು ಒಂದು ಸಲ ಮಾಡ್ಕೊಂಡು ಬಂದು ಇಟ್ಕೊಂಬಿಟ್ರೆ, ಇಲ್ಲಿ ನೋಡಿ, 1 ಸಣ್ಣ ಪಾತ್ರೆಯಿಂದ 2 ಪಾತ್ರೆ ನೀರು ಹಾಕಿದ್ದೀನಲ್ವಾ. ಸೊ ಅದೇ ಪಾತ್ರೆಯಲ್ಲಿ ನಾನು ಹಿಟ್ಟಿನ ಮೆಷರ್ಮೆಂಟ್ ತೊಗೊತಾ ಇದ್ದೀನಿ. ಸೊ ನಾನು ಇಲ್ಲಿ 4 ಸೇರು ಒಂದೇ ಸಲ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ತೋರಿಸ್ತೀನಿ ನೋಡಿ. 2 ಪಾತ್ರೆ ನೀರಿಗೆ ಸ್ವಲ್ಪ ತುಪ್ಪ ಹಾಕಬೇಕು. ಎಣ್ಣೆ ಹಾಕೋರು ಹಾಕ್ತಾರೆ, ಬಟ್ ಎಣ್ಣೆಕ್ಕಿಂತ ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಒಂಚೂರು ಗಂಟು ಆಗಲ್ಲ, ಆಮೇಲೆ ನಿಮಗೆ ಹಗುರವಾಗಿ ಬರುತ್ತೆ. ಈ ಸಬ್ಬಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಬಿಗಿ ಬರುತ್ತೆ, ಬಟ್ ಅರಳೋದು ಮಾತ್ರ ತುಂಬ ಚೆನ್ನಾಗಿ ಅರಳುತ್ತೆ, ಅದಕ್ಕೋಸ್ಕರ ಸಬ್ಬಕ್ಕಿ ಹಾಕಲೇಬೇಕು. ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಕರೆದ ಮೇಲೆ ಉಪ್ಪು ಜಾಸ್ತಿ ಆಗುತ್ತೆ. ನೀವೀಗ ಒಣ ಹಿಟ್ಟು ಅಂದರೆ ಗೂರಾಡಿದ ಮೇಲೆ ಹಸಿ ಹಿಟ್ಟನ್ನ ತಿಂದರೆ ಉಪ್ಪೇ ಹಾಕಿಲ್ಲ ಅನ್ನಿಸ್ಬೇಕು, ಆ ರೀತಿ ನೀವು ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ಇಂಗು. ಸೊ ಯೂಶ್ವಲಿ ಹಿಂಗೆ ಹಾಕ್ತೀವಿ, ಫ್ಲೇವರ್ ವೈಸ್ ಚೆನ್ನಾಗಿರುತ್ತೆ ಅಂತ. ಸೊ ತುಪ್ಪ, ಉಪ್ಪು, ಇಂಗು,
ಇದ್ರ ಜೊತೆ ಒಂದು ಚಿಟಿಗೆ ಆಗುವಷ್ಟು ಹಪ್ಪಳ ಖಾರನ ಆ್ಯಡ್ ಮಾಡ್ತೀವಿ. ಸೊ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಿಗೆ ಯಾವ ರೀತಿ. ಬೇರೆ ಹಪ್ಪಳಕ್ಕೆ ಒಂದೇ ಅಲ್ಲ, ಹಪ್ಪಳ ಖಾರ ಈ ಥರ ಸಂಡಿಗೆಗಳಿಗೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಒಳ್ಳೆ ಗರಿ ಗರಿಯಾಗಿ ಬಿಡಿ ಬಿಡಿಯಾಗಿ ಬರಲಿಕ್ಕೆ ಅದೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಅದೇನೋ ಒಂಥರ ಹಪ್ಪಳ ಖಾರ ಬಿದ್ದರೆ ಟೇಸ್ಟೇ ಬೇರೆ ಅನಿಸುತ್ತಲ್ವ. ಸೊ ಚೆನ್ನಾಗಿ ನೀರು ಮರಳ್ತಾ ಇದೆ, ಹಾವೇ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಮುಚ್ಚಿಟ್ಟಿದ್ದೆ ನಾನು, ಹಾಗೆ ಚೆನ್ನಾಗಿ ನೀರು ಮರಳಿದೆ. ಒಂದು ಚಿಟಿಗೆ ಆಗೋಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ಆಗೋಷ್ಟು ಹಪ್ಪಳ ಖಾರನ ನಾನೀಗ ಇದಕ್ಕೆ ಹಾಕಿದ್ದೀನಿ. ಸೊ ಇದು ಬಂದು ನಮ್ಮ ಬೇಸ್, ಅಂದರೆ ನೀರು ಚೆನ್ನಾಗಿ ಕುದಿಬೇಕು. ಸೊ ನಾವು ಯಾವ ಪಾತ್ರೆಯಿಂದ ನೀರು ಮೆಷರ್ಮೆಂಟ್ ಮಾಡಿದ್ವಲ್ವ, 2 ಪಾತ್ರೆ, ಅದೇ ಪಾತ್ರೆಯಲ್ಲಿ 1 ಪಾತ್ರೆ ಹಿಟ್ಟನ್ನು ನಾನು ಈ ರೀತಿ ಹಾಕ್ತಾಯಿದ್ದೀವಿ. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಹಿಟ್ಟು ಚೆನ್ನಾಗಿ ಬೇಯಬೇಕು, ಸುಮಾರು ಏನಿಲ್ಲ ಅಂದರೂ 45 ನಿಮಿಷದಿಂದ 1 ಗಂಟೆ ತನಕ ಹಿಟ್ಟು ಚೆನ್ನಾಗಿ ಬೇಯಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಅದು ಹೊಂದ್ಬಿಡುತ್ತೆ. ಬಟ್ ಏನು ಅಂದರೆ ಇಲ್ಲಿ ಗೂರಾಡಬೇಡಿ, ಸ್ಟಾರ್ಟಿಂಗೆ 1 ಗಂಟೆ ಪೂರ್ತಿ ಹಾಗೆ ಬೇಯಬೇಕು, ಗೂರಾಡದೇ ಇರೋ ರೀತಿಯಲ್ಲಿ. ಅದಾದಮೇಲೆ ಆ ನೀರನ್ನ, ಅಂದರೆ ಡೈರೆಕ್ಟ್ ಆ ಕುದ್ದಿರುವಂತಹ ಪಾತ್ರೆಯಿಂದ ಎಕ್ಸ್ಟ್ರಾ ನೀರು, ಬಿಸಿ ನೀರು ಏನಿದೆ ಅದನ್ನು ನಾನು ಇನ್ನೊಂದು ಚಿಕ್ಕ ಪಾತ್ರೆಗೆ ತಗೊತಾ ಇದ್ದೀನಿ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಅರ್ಥ ಆಯ್ತಲ್ವಾ? ಅಂದರೆ ನೀರು ಚೆನ್ನಾಗಿ ಕುದ್ದೀತಲ್ವ, ಈಗ ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ವ, ಆ ಹಿಟ್ಟನ್ನ ಗೂರಾಡೋದಕ್ಕಿಂತ ಮುಂಚೆನೇ ನಾನೇನು ಮಾಡ್ತೀನಿ, ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನ ಬಸಿತಾ ಇದ್ದೀನಿ. ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಹಿಟ್ಟು ಗೂರಾಡಿಲ್ಲ, ನಾನು ಎಕ್ಸ್ಟ್ರಾ ನೀರನ್ನ ಬಸಿತಾ ಇದ್ದೀನಿ. ಸುಮಾರು ಒಂದು 3/4 ಪಾತ್ರೆಯಷ್ಟು ನೀರನ್ನ ಇದಕ್ಕೆ ಬಸಿದು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಯಾಕೆ ಅಂದರೆ ಒಂದೇ ಸಲ ಹಿಟ್ಟು ನೀರಾಗ್ಬಿಟ್ರೆ ನಮಗೆ ಮೇಲ್ಗಡೆ ಹಿಟ್ಟು ಹಾಕಿ ಗೂರಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಫಸ್ಟೇ ನಾನು ನೀರನ್ನ ಎತ್ತಿಟ್ಕೊಂಡ್ಬಿಡ್ತೀವಿ. ಸೊ ಗೂರಾಡ್ತಾ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ಆ ಬಿಸಿನೀರನ್ನ ನೀವು ಇಲ್ಲಿ ಹಾಕ್ಕೋಬೋದು. ಸೊ ಇಲ್ಲಿ ನಾನು ಒಂದು ಮುದ್ದೆ ಕೋಲು ಇಟ್ಕೊಂಡು, ಒಂದೇನಾದರೂ ಸಪೋರ್ಟಿಗೆ ಇಟ್ಕೊಂಡು, 2 ಕಾಲಿಂದ ಪಾತ್ರೆನ ಬಿಗಿಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಚೆನ್ನಾಗಿ ಒಂದು ಚೂರು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಈಗ ಅದನ್ನು ಗೂರಾಡ್ಕೋಬೇಕು. ಅದೇ ಇಂಪಾರ್ಟೆಂಟ್. ನೀವೆಷ್ಟು ಚೆನ್ನಾಗಿ ಗೂರಾಡ್ತೀರೋ ಅಷ್ಟು ಚೆನ್ನಾಗಿ ಹಿಟ್ಟು ಗಂಟಿಲ್ದಿರೋ ರೀತಿಯಲ್ಲಿ ಬರುತ್ತೆ. ಬಟ್ ಫ್ರೆಂಡ್ಸ್, ಏನು ಗೊತ್ತಾ, ಖಂಡಿತ ಗಂಟು ಆಗೇ ಆಗುತ್ತೆ, ಸಾಧ್ಯನೇ ಇಲ್ಲ. ಗಂಟಿಲ್ಲದೆ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳಿನ ಮಾತದು. ಎಂಥ ಎಕ್ಸ್ಪರ್ಟ್ಸ್ ಆಗಿದ್ರೂ 1 ಅಥವಾ 2% ಗಂಟಂತೂ ಇದ್ದೇ ಇರುತ್ತೆ. ದಟ್ ಈಸ್ ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟು ಚೂರು ಗಂಟಿದ್ರೆ ಪ್ರಾಬ್ಲಮ್ಮೇ ಇಲ್ಲ, ಆರಾಮ್ಸೆ ನೀವು ಇದನ್ನ ಮಾಡ್ಕೋಬೋದು. ಸೊ ಹಿಟ್ಟು ಚೆನ್ನಾಗಿ ಬೆಂದಿರೋದ್ರಿಂದ ನೀವು ಆರಾಮ್ಸೆ ಗುರಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಹಿಟ್ಟು ಗುರಾಡ್ಬೇಕಾದ್ರೆ ಗಟ್ಟಿ ಅನಿಸುತ್ತಲ್ವ, ಆವಾಗ ನಾವು ಬಿಸಿನೀರು ಏನು ಎತ್ತಿಟ್ಕೊಂಡಿದ್ವಿ ಚೂರು ಆ್ಯಡ್ ಮಾಡ್ಕೊತ ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿ ಬರಬೇಕು ಅಂತ ನಾನು ತೋರಿಸ್ತೀನಿ. ಸುಮಾರು ಈ ಗಟ್ಟಿ ಜೋಳದ ಮುದ್ದೆ ಬರುತ್ತಲ್ವ, ಆ ರೀತಿಯಲ್ಲೇ ಇರಬೇಕು, ಅಷ್ಟಿದ್ರೆ ಸಾಕು. ಸೊ ಒಂದೇ ಸಲ ನೀರು ಜಾಸ್ತಿ ಹಾಕಿ ನೀರು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪನೇ ನೀರು ಹಾಕೋಂತ ನಾವು ಈ ರೀತಿ ಮಾಡೋದು ಬೆಸ್ಟ್. ಸೊ ಹಾಗಾಗಿ ನಾವು ಯೂಶ್ವಲಿ ಪ್ರತಿ ಸಲ ಸಂಡಿಗೆ ಇಡಬೇಕಾದ್ರೂ ಎಕ್ಸ್ಟ್ರಾ ನೀರನ್ನ ಎತ್ತಿಟ್ಬಿಡ್ತೀವಿ. ಆ ನೀರನ್ನ ಸ್ವಲ್ಪನೇ ಹಾಕೋಂತ ನಾವಿಲ್ಲಿ ಮಾಡ್ಕೊತ ಬರ್ತೀವಿ. ಅದಿನ್ನೂ ಬಿಸಿ ಹಾಗೆ ಇರುತ್ತೆ. ಮತ್ತು ದಯವಿಟ್ಟು ತಣ್ಣೀರು ಹಾಕೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಬಿಸಿನೀರು ಮತ್ತು ಇದಕ್ಕಿಂತನೂ ಜಾಸ್ತಿ ಬೇಕು ಅನಿಸಿದ್ರೆ ಬಿಸಿ ಮಾಡೇ ಹಾಕಿ, ಹೊರತಾಗಿ ತಣ್ಣೀರು ಮಾತ್ರ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕೋಂತ ನೀವು ಇಲ್ಲಿ ನೋಡಿ ಚೆನ್ನಾಗಿ ಗುರಾಡ್ತಾ ಬನ್ನಿ. ಗಂಟು ಇರಬಾರ್ದು. ಇನ್ ಕೇಸ್ ಗಂಟು ಇದ್ರೂ ಓಕೆ, ನೋ ಪ್ರಾಬ್ಲಮ್. ತುಂಬ ಗಂಟು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ನೀವು ಇಲ್ಲಿ ಗುರಾಡಬೇಕಾದ್ರೆ ಹಿಂದೆ ಮುಂದೆ ಚೆನ್ನಾಗಿ ಕೋಲ್ನಿಂದ ತಿಕ್ಬಿಟ್ಟು ಗುರಾಡ್ಬಿಟ್ರೆ ಎಲ್ಲ ರೀತಿ ಗಂಟುಗಳು ಹೋಗ್ಬಿಡುತ್ತೆ. ಇನ್ ಕೇಸ್ 1-2 ಪುಟ್ಟ ಗಂಟುಗಳಿದ್ರೂ ನೋ ಪ್ರಾಬ್ಲಮ್. ಅದನ್ನು ನೀವು ಮತ್ತೆ ಪ್ರೆಸ್ಸರಲ್ಲಿ ಹಾಕಬೇಕಾದ್ರೆ, ಅಂದರೆ ಈ ಶಾವಿಗೆ ಮಿಷನಲ್ಲೆಲ್ಲ ಹಾಕಬೇಕಾದ್ರೆ ಅದನ್ನು ಒಡೆದು ಹಾಕ್ಬೋದು, ಏನೂ ಸಮಸ್ಯೆ ಇಲ್ಲ. ಸೊ ಈ ರೀತಿಯಾಗಿ ಚೆನ್ನಾಗಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇದೇನು ಅಂದರೆ ಬಿಸಿ ಇರ್ತಿದ್ದಂಗೆ ಇಟ್ಟುಬಿಡಬೇಕು, ಅಂದರೆ ನಿಮಗೆ ಒತ್ತಬೇಕಾದ್ರೆ, ಶಾವಿಗೆ ಒತ್ತಬೇಕಾದ್ರೆ ಕಷ್ಟ ಆಗಲ್ಲ. ಈ ರೀತಿ ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಯಾವ ರೀತಿ ಹಿಟ್ಟು ರೆಡಿಯಾಗಿ, ತುಂಬ ಬಿಸಿ ಇರುತ್ತೆ ಮಾತ್ರ ಇದು. ಈ ರೀತಿ ಹಿಟ್ಟು ರೆಡಿಯಾಗಿದ್ದರೆ ಆಯಿತು. ಇದಾದಮೇಲೆ ನಾವು ಈ ರೀತಿ ಬಿಲ್ಲೆ ಬರುತ್ತಲ್ವ, ಇದರಲ್ಲಿ ನಾವು ಯೂಶ್ವಲಿ ಇಡೋದು ಈ ಚಿಕ್ಕ ಬಿಲ್ಲೆ. ಒಂದು ದೊಡ್ಡ ಕಣ್ಣಿಂದಿರುತ್ತೆ, ಒಂದು ಚಿಕ್ಕ ಕಣ್ಣಿಂದಿರುತ್ತೆ. ಚಿಕ್ಕ ಕಣ್ಣಿನೊಳಗೆ ನಾವು ಇಡೋದು. ಯಾಕಂದರೆ ನಾವು ಮಾಡೋ ಹಿಟ್ಟು, ಅಂದರೆ ನಮ್ಮಮ್ಮ ಮಾಡೋ ಹಿಟ್ಟು ಹೆಂಗಿರುತ್ತೆ ಅಂದರೆ ಎಳೆ ಹತ್ತೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಬಿಗ್ಗಿಯಾಗಿ ಕೂತಿರುತ್ತಲ್ವ. ಸೊ ಈ ರೀತಿಯಾಗಿ ಚಿಕ್ಕ ಕಣ್ಣಿಂದ ಹಾಕಿದ್ರೂ ಅಷ್ಟು ಚೆನ್ನಾಗಿ ಹಿಟ್ಟು ಬರ್ತಾ ಹೋಗುತ್ತೆ. ಕೆಲವರು ಸ್ವಲ್ಪ ನೀರು ಮಾಡ್ಕೊಂಬಿಟ್ಟಿರ್ತಾರಲ್ವ, ಅವರು ಸ್ವಲ್ಪ ದಪ್ಪ ಕಣ್ಣಲ್ಲಿ ಮಾಡ್ತಾರೆ, ಅವಾಗ ಒಂದು ಸ್ವಲ್ಪ ಅಗಲವಾಗಿ ಕಾಣಿಸುತ್ತೆ ಅಂತ. ಬಟ್ ಇಲ್ಲ, ನಾವು ಯೂಶ್ವಲಿ ಚಿಕ್ಕ ಕಣ್ಣು ಯೂಸ್ ಮಾಡೋದು. ಸೊ ಬಿಸಿ ಇರಬೇಕು ಅನ್ನೋ ಕಾರಣಕ್ಕೆ ಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟಿರ್ತೀವಿ ನಾವು. ಸೊ ಇದನ್ನೇನು ಮಾಡಬೇಕು, ಸ್ವಲ್ಪನೇ ಅದಕ್ಕೆ ನಾನು ತುಂಬಿಕೊಡ್ತಾ ಹೋಗ್ತೀನಿ. ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಕ್ಲೀನಾಗಿ ಒಳಗೆ ತನಕ ಪ್ರೆಸ್ ಮಾಡಿ, ಇದಕ್ಕೆ ನಿಮಗೆ ಕೈಗೂ ಹತ್ತಲ್ಲ, ಆಮೇಲೆ ನೀಟಾಗಿ ಬರುತ್ತೆ, ಎಷ್ಟು ಎಳೆಯಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ.
ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆ ಇಷ್ಟು ಮಾಡಲಿಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಂದರೆ ಖಂಡಿತ ಚಿಕ್ಕ ಪ್ರಪೋರ್ಷನಲ್ಲೇ ಸ್ಟಾರ್ಟ್ ಮಾಡಿ. ಒಂದು ನೀರಿನ ಗ್ಲಾಸಿಂದ ನೀವು ಅಳೆದ್ಬಿಟ್ಟು ಶುರು ಮಾಡಿ. ಅದು ನಿಮಗೆ ಒಂದು ಸಲ ಕೈ ಕೂಡ್ತು, ಗ್ರಿಪ್ ಸಿಕ್ತು ಮಾಡಲಿಕ್ಕೆ ಯಾವ ರೀತಿ ಅಂದಾಗ ನೀವು ಜಾಸ್ತಿ ಪ್ರಪೋರ್ಷನ್ ಹಾಕಿಬಿಟ್ಟು ಶುರು ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ ಮಾತ್ರ. ಯೂಶಲಿ ಇದೆಲ್ಲರ ಮನೆಗಳಲ್ಲೂ ಇರುತ್ತೆ. ಕೊಂಡು ತಿನ್ನೋದಕ್ಕಿಂತ ನಮ್ಮ ಮನೇಲಿ ನಾವೇ ಮಾಡಿ ತಿನ್ನೋದು ತುಂಬ ರುಚಿ ಜಾಸ್ತಿ ಅಲ್ವಾ. ಸೊ ಈ ರೀತಿ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಬಿಟ್ಟು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಒಳಗೆ ಹೋಗುತ್ತೆ. ಸೊ ಇದನ್ನು ಬಿಸಿ ಇರುತ್ತೆ, ನೋಡಿಕೊಂಡು ನೀವು ಯೂಸ್ ಮಾಡಬೇಕು. ಇದನ್ನು ಮಾಡಿ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ನಾನು ಪ್ಲೇಟ್ ಮುಚ್ಚಿ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ರೌಂಡಿಗೆ. ಅಷ್ಟೊತ್ತಿಗೆ ಈ ಕಡೆ ಅಮ್ಮ ಅದನ್ನು ಇಡ್ತಾ ಬರ್ತಾರೆ. ಸುಮಾರು ಏನಿಲ್ಲ ಅಂದರೆ ನಾವು ಒಂದು ರೌಂಡ್ ಈ ಥರ ಇಷ್ಟಕ್ಕೆ ನಿಮಗೆ ಒಂದು 150 180 ಸಂಡಿಗೆ ಆರಾಮ್ಸೆ ಆಗುತ್ತೆ. ಕೆಲವರು 150 180 ಸಂಡಿಗೆಗೆ ಒಂದು ವರ್ಷ ಮಾಡ್ತೀವಿ ಅಂತಾರೆ. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಮನೇಲಿ ಬೇಗನೆ ಖಾಲಿ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೀಟಾಗಿ ಕೈನ ಈ ಥರ ತಿರುಗಿಸ್ತಾ ಸ್ವಲ್ಪನೇ ಒಂಚೂರು ಅಗಲ ಆದರೆ ಸಾಕು, ಅದನ್ನು ಕಟ್ ಮಾಡಿಬಿಡ್ಬೇಕು. ಆವಾಗ ಭಾಳ ಚೆನ್ನಾಗಿ ಬರುತ್ತೆ ಮಾತ್ರ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಳೆ ಒಂದು ಚೂರು ಹತ್ತಲ್ಲ, ಅದು ಅಷ್ಟು ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇಷ್ಟು ಥರ ಮಾಡಿರೋದು ನಾವು ಸುಮಾರು ಮಾಡಿಟ್ಕೊಂಡಿದ್ವಿ. ಅದನ್ನೆಲ್ಲ ಒಣಗಿಸಿದ ಮೇಲೆ ಅದು ಈ ರೀತಿ ಆಗಿರುತ್ತೆ. ಬಿಸಿಲಲ್ಲಿ ನಮಗೆ ಏನಿಲ್ಲ ಅಂದರೂ 2ರಿಂದ 3 ದಿನ ಅಂತೂ ಬೇಕು ಒಣಗಲಿಕ್ಕೆ. ಸೊ 3 ದಿನ ಆದರೆ ಕ್ಲಿಯರಾಗಿ ಒಣಗಿ ಅದು ಪ್ಲೇಟ್ ಬಿಟ್ಟುಬಿಡುತ್ತೆ. ನಮ್ಮನೇಲಿ ದೊಡ್ಡ ದೊಡ್ಡ ಪರಾತಗಳು ಮಾಡ್ಕೊಂಡಿದ್ದೀವಿ ನಾವು. ಆ ಪರಾತದನ್ನ ಹಾಕಿಟ್ಬಿಟ್ರೆ ಅಂದರೆ ನಾವು ಮೇಲೆ ಇಡಲಿಕ್ಕೆ ಕೆಳಗೆ ತರಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಮೇಲ್ಗಡೆ ರೂಮ್ ಇದೆ ಅಂತಂದರೆ ನೀವು ಅಲ್ಲೇ ಇಟ್ಟು ರೂಮಲ್ಲೇ ಲಾಕ್ ಮಾಡಿ ಮತ್ತೆ ಹೊರಗೆ ಇಡ್ಬೋದು. ಬಟ್ ಮೇಲ್ಗಡೆ ರೂಮ್ ಏನೂ ಇಲ್ಲ ಅನ್ನೋದಾದರೆ ನೀವು ಈ ರೀತಿ ಪರಾತದಲ್ಲೋ ಈ ಸ್ವೀಟ್ ಟ್ರೇಗಳು ಬರುತ್ತಲ್ಲ ಆ ಥರ ಟ್ರೇಯಲ್ಲೋ ಮಾಡೋದು ಒಳ್ಳೆಯದು. ನೋಡಿ ಒಂದು ಸ್ವಲ್ಪ ಅಂಟ್ತಾ ಇದೆ ಅಂದರೆ ಅದು ಹಸಿ ಇದೆ ಅಂತ. ಇದು ಫಸ್ಟ್ ಡೇ ಈ ಬಿಸಿಲನ್ನು ಒಣಗಿಸಿದ ಮೇಲೆ ಸೆಕೆಂಡ್ ಡೇಗೆ ಈ ರೀತಿಯಾಗಿದೆ. ಮಧ್ಯೆ ಒಂಚೂರು ಹಸಿ ಇತ್ತು. ನೆಕ್ಸ್ಟ್ ಡೇನೂ ಇಟ್ಟರೆ ನಮಗೆ ಥರ್ಡ್ ಡೇ ಅಷ್ಟೊತ್ತಿಗೆ ಪೂರ್ತಿ ಒಣಗಿತ್ತು. ಸೊ ಬನ್ನಿ ಇಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಆಗಿದೆ ಅಂತ. ಸ್ಟಾರ್ಟಿಂಗ್ ಎಣ್ಣೆ ಚೆನ್ನಾಗಿ ಕಾಯಬೇಕು. ತುಂಬಾ ಕಾದ್ರೂ ನೀವು ಕರಿಬೇಕಾದ್ರೆ ಅದು ಸ್ವಲ್ಪ ರೆಡ್ಡಿಶ್ ಬಂದುಬಿಡುತ್ತೆ. ಮೀಡಿಯಮ್ ಆಗಿ ಕಾದಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕರೆದ್ರೆ ಸಖತ್ತಾಗಿ ಬರುತ್ತೆ ಮಾತ್ರ. ಇದೇನು ಟ್ರಯಲ್ ಅಲ್ವಾ, ಫಸ್ಟ್ ಒನಿಗೆ ನಾನು ಅಟ್ಲೀಸ್ಟ್ ಸ್ವಲ್ಪ ಎಣ್ಣೆ ಹಾಕಬೇಕಾಯಿತು ಸ್ವಲ್ಪ ನೋಡಿ. ಬಟ್ ಸೆಕೆಂಡ್ ಒನಿಗೆ ನಾನಿನ್ನು ಹಾಕ್ತಿದ್ದಂಗೆ ಅಷ್ಟು ಚೆನ್ನಾಗಿ ಬಂದಿತ್ತು. ಇದು ಸ್ವಲ್ಪ ಟೈಮ್ ತೊಗೊಂತು, ಅಂದರೆ ಎಣ್ಣೆ ಏನು ಅಷ್ಟು ಪೂರ್ತಿ ಕಾದಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ರೆಡ್ಡಿಶ್ ಆಯಿತು. ಅದರೊಳಗೆ ಎಣ್ಣೆಲ್ಲೇ ಜಾಸ್ತಿ ಹೊತ್ತು ಬಿಟ್ಟಿದ್ದಕ್ಕೆ. ಬಟ್ ಸೆಕೆಂಡ್ ಒನ್ ಮಾತ್ರ ಸಖತ್ತಾಗಿ ಬಂತು. ಯಾವ ರೀತಿ ಬರುತ್ತೆ ಅಂದರೆ ಶಂಖದ ಬಣ್ಣ ಅಂತಾರಲ್ಲ ಆ ರೀತಿ ವೈಟಾಗಿ ಬರುತ್ತೆ ಮಾತ್ರ. ಟೇಸ್ಟ್ ವೈಸು ಸಖತ್ತಾಗಿರುತ್ತೆ. ಈ ತಿಳಿ ಸಾರಿಗೆ ಅಥವಾ ಉಪ್ಪಿಟ್ಟಿಗೆ, ಮಂಡಕ್ಕಿ ಅವಲಕ್ಕಿಗೆ ಸಖತ್ತಾಗಿರುತ್ತೆ. ಎಷ್ಟು ಚಿಕ್ಕದು ಹಾಕ್ತಾಯಿದ್ದೀನಿ ನೋಡಿ ನಾನು, ಎಣ್ಣೆಲಿ ಹಾಕಿದ ತಕ್ಷಣ ಯಾವ ರೀತಿ ಆಗುತ್ತೆ ಅಂತ. ಮತ್ತು ನೀವು ಟ್ರೈ ಮಾಡ್ತೀರಾ ಅಲ್ವಾ, ಮಾಡಿಬಿಟ್ಟು ಹೇಗೆ ಅನ್ನಿಸ್ತು, ಈಸಿ ಆಯಿತೋ, ಕಷ್ಟ ಆಯಿತೋ, ನೀಟಾಗಿ ಬಂತೋ ಇಲ್ವೋ, ನಿಮಗೂ ನಿಮ್ಮಮ್ಮ ಎಲ್ಲ ನೆನಪಾದ್ರ, ಅಜ್ಜಿ ನೆನಪಾದ್ರ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ನೋಡ್ತೀನಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ, ನನಗೂ ಖುಷಿ ಕೂಡ ಆಗುತ್ತೆ. ಸೊ ಇದು ಬಂದು ಇವತ್ತಿನ ಶಾವಿಗೆ ಸಂಡಿಗೆ ರೆಸಿಪಿ ಆಗಿತ್ತು. ಆ್ಯಕ್ಚುಲಿ ಶೂಟ್ ಮಾಡ್ಕೊಂಡು ತುಂಬ ದಿನ ಆಗಿದೆ, ಬಟ್ ಅಪ್ಲೋಡ್ ಮಾಡಿದ್ದು ಲೇಟ್ ಆಯಿತು, ವಾಯ್ಸ್ ಕೊಟ್ಟಿದ್ದು ಲೇಟ್ ಆಯಿತು. ಸ್ವಲ್ಪ ರಜಾ ಅಲ್ವಾ ಈಗ ಸ್ಕೂಲು, ಸ್ವಲ್ಪ ಅದು ಇದು ಕೆಲಸ ಅನ್ನೋದಕ್ಕಿಂತ ಲೇಝಿ, ಸೋಮಾರಿ, ಹಾಗಾಗಿ ವಾಯ್ಸ್ ಕೊಟ್ಟಿದ್ದು ಲೇಟ್ ಆಯಿತು. ಸೊ ಸಾರಿ ಫಾರ್ ದ್ಯಾಟ್. ಈ ರೀತಿಯಾಗಿ ನಮ್ಮ ಮನೇಲಿ ನಾವೀಗ ಆ್ಯಕ್ಚುಲಾಗಿ ಹಪ್ಪಳ ಸಂಡಿಗೆಯಲ್ಲಿ ಬ್ಯುಸಿ ಇದ್ದೀವಿ, ಒಂದಲ್ಲ ಒಂದು ಮಾಡ್ಕೊತಾನೆ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಿಮಗೆ ಈ ಅವಲಕ್ಕಿ ಹಪ್ಪಳವನ್ನು ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಅಂದರೆ ಇನ್ನೊಂದು 1 ಅಥವಾ 2 ದಿನದಲ್ಲೇ ಖಂಡಿತ ಆ ವ್ಲಾಗ್ ಬಿಡ್ತೀನಿ. ಅದನ್ನು ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಬೇಗ ಮತ್ತೆ ನಾನು ನಿಮ್ಮ ಮುಂದೆ ಅವಲಕ್ಕಿ ಹಪ್ಪಳದ ಜೊತೆ ಬರ್ತೀನಿ ಅಂತ ಈಗಲೇ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ, ಮಿಸ್ ಮಾಡ್ಕೊತಾ ಇರಿ. ಇನ್ನೂ ಯಾರೆಲ್ಲ ನನ್ನ ಹಳೆ ಬ್ಲಾಗ್ಸ್ನ ನೋಡಿಲ್ಲೋ ಹೋಗಿ ನೋಡ್ಕೊಂಬನ್ನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಪ್ ಕ್ಲಿಯರಾಗಿ ಡೀಟೇಲಾಗಿ ಹೇಳಿರೋದ್ರಿಂದ ನಿಮಗೂ ತುಂಬಾ ಈಸಿಯಾಗಿದೆ ಅಂತ ಅನ್ಕೊತೀನಿ. ಇಷ್ಟು ಸುಲಭವಾಗಿ ನಾವೇ ಮನೇಲಿ ಮಾಡ್ಕೋಬೋದು ಅಂದಾಗ ದುಡ್ಡು ಕೊಟ್ಟು ಹೊರಗಡೆ ಯಾಕೆ ತೊಗೋಬೇಕು ಅಲ್ವಾ. ಸೊ ಖಂಡಿತ ಟ್ರೈ ಮಾಡಿ, ಖಂಡಿತ ನಿಮ್ಮ ಕೈಲೂ ಆಗುತ್ತೆ. ಅದು ನಾನು ಆಗಲೇ ಹೇಳ್ದಂಗೆ ಚಿಕ್ಕ ಪ್ರಮಾಣದಲ್ಲಿ ಶುರು ಮಾಡಿ, ಆವಾಗ ದೊಡ್ಡ ಪ್ರಮಾಣದಲ್ಲಿ ಆಟೋಮೆಟಿಕ್ಕಾಗಿ ನೀವೇ ಮಾಡ್ಕೊತೀರಾ. ಮತ್ತು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ, ಮಿಸ್ ಮಾಡ್ಕೊತಾ ಇರಿ. ಖಂಡಿತ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.